कोलार की आवाज कौसर न्यूज। बड़ी खबर। पूर्व पार्षद सैयद शफीउल्लाह साहब की कोशिशों से वार्ड नंबर 34 की बदली सूरत, विकास कार्य मुकम्मल। कोलार स्थानीय जनता के लिए एक बेहद खुशखबरी है। वार्ड नंबर 34 में काफी समय से रुके हुए विकास कार्यों को आखिरकार अमलीजामा पहना दिया गया है। पूर्व पार्षद सैयद शफीउल्लाह साहब की कड़ी मेहनत और देखरेख में इलाके की बुनियादी समस्याओं का समाधान कर दिया गया है। क्या क्या काम हुए पूरे? चकाचक हुई सड़कें। वार्ड की मुख्य सड़कों का निर्माण कार्य अब पूरी तरह से फाइनल हो चुका है, जिससे लोगों को गड्ढों और धूल मिट्टी से राहत मिलेगी। नाली और स्लैब का काम मुकम्मल। ड्रेनेज सिस्टम, नालियों को दुरुस्त करके उन पर मजबूत स्लैब डाल दिए गए हैं ताकि आने वाले दिनों में जल भराव या गंदगी की दिक्कत न हो। जनता ने जताया आभार। इन जरूरी कामों के पूरा होने पर वार्ड नंबर 34 के स्थानीय निवासियों ने खुशी जाहिर की है और पूर्व पार्षद सैयद शफीउल्लाह साहब के इस जनहित कार्य की जमकर तारीफ की है। कोलार शहर की हर छोटी बड़ी और सच्ची खबरों के लिए देखते रहिए कोलार की आवाज कौसर न्यूज। ಇವತ್ತು ಏನು ವಾರ್ಡ್ ನಂಬರ್ 34 ರೋಡ್ ಕಾಮಗಾರಿ ಮತ್ತು ಈ ಡೆಕ್ ಸ್ಲಾಬು ಡ್ರೈನು ಎಲ್ಲ ಮಾಡಿದ್ದೀವಿ. ಸಾವಿರಾರು ಜನಕ್ಕೆ ತೊಂದರೆ ಆಗ್ತಾಯಿತ್ತು. ಈ ಸ್ಕೂಲ್ ಮಕ್ಕಳು ಶಾಲೆಯಿಂದ ಹೋಗೋವಾಗ ಎಲ್ಲರಿಗೂ ಅನುಕೂಲ ಆಗ್ತಾಯಿತ್ತು. ಈ ಅಲ್ಲಿ ಈಜುಟಿ ಪೈಪು ಜಾಮ್ ಆಗಿ ಅದರಿಂದ ಕಸ ಜಾಮ್ ಆಗಿಬಿಟ್ಟು ನೀರೆಲ್ಲ ಆಚೆ ಬರ್ತಾಯಿತ್ತು. ಸಾವಿರಾರು ಜನಕ್ಕೆ ಓಡಾಡೋಕ್ಕೆ ಭಾಳ ತೊಂದರೆ ಆಗ್ತಾಯಿತ್ತು. ಮಕ್ಕಳಿಗೆ ಉದಾಹರಣೆಗೆ ಮಕ್ಕಳಿಗೆ ಭಾಳ ತೊಂದರೆ ಆಗ್ತಾಯಿತ್ತು. ಈ ಸ್ಕೂಲ್ ಬಿಟ್ಟಿದ ಮೇಲೆ ಹೋಗ್ತಾ ಇದ್ರಲ್ಲ, ಭಾಳ ಮಕ್ಕಳು ಈ ಬಟ್ಟೆಗಳೆಲ್ಲ ಇದು ಮಾಡ್ಕೊಂಡು ಹೋಗ್ತಾಯಿದ್ರು. ಈಗ ಏನಿಲ್ಲ ಆ ಥರ ಸಮಸ್ಯೆ. ರೋಡು ಆಯಿತು, ಸ್ಲಾಬು ಆಯಿತು, ಮತ್ತು ಇಲ್ಲಿ ಇದು ಶಾಲೆ ಇದಿಲ್ಲ, ಟೈಲ್ಸ್ ಹಾಕೋದಕ್ಕೆ 2 ರೂಮಲ್ಲಿ ಟೈಲ್ಸ್ ಹಾಕಬೇಕಾಗಿತ್ತು. ಟೈಲ್ಸ್ ಇರಲಿಲ್ಲ. ಈ ತ್ಯಾಮಕ್ಕೆ ಸ್ವಲ್ಪ ಅಲ್ಲಲ್ಲಿ ಹಳ್ಳ ಬಿದ್ದೋಗ್ಬಿಟ್ಟಿತ್ತು. ಅದು ಮಾತಾಡಿ ಆ ಟೈಲ್ಸ್ ಕೂಡ 2 ರೂಮ್ ಹಾಕ್ಸಿದ್ವಿ. ಅದು ಮುಗಿತ್ತು. ಈಗ ಶಾಲೆ ನೋಡಿ ಅಲ್ಲಿ ಇದಿದೆ ಹೊಸದು, ಒಂದು ತಿಂಗಳಾಯ್ತು ಎಲ್ಲ ಅದು ಇದು ಕಟ್ಟೆ ಸ್ವಚ್ಛಾಲಯ ಟೀಚರ್ಸ್ಗೆ ಮಕ್ಕಳಿಗೆಲ್ಲ. ಅದು ಕೂಡ ಎಲ್ಲ ಕಂಪ್ಲೀಟ್ ಫಿನಿಶ್ ಆಗಿದೆ. ಅಲ್ಲಿ ಕಾಣಿಸ್ತಾ ಇದೆ, ಅದು ಫಿನಿಶ್ ಆಗಿದೆ. ಈಗ ನಮ್ಮ ಸಾರ್ ಹೇಳ್ದಂಗೆ ಈ ಒಂದು ಬಿಲ್ಡಿಂಗು ಒಳಗಡೆ ಇದು ಸ್ವಲ್ಪ ಎಲ್ಲ ಪ್ಲಾಸ್ಟಿಂಗು ಅದು ಇದೆಲ್ಲ ಮೇಲ್ಗಡೆ ಕಾಂಕ್ರೀಟ್ ಉದುರ್ತಾ ಇದೆ. ಅದನ್ನು ಕೂಡ ಮಾತಾಡಿದ್ವಿ. ನಮ್ಮ MLA ಅವರು ನೆಕ್ಸ್ಟ್ ಗ್ರ್ಯಾಂಡಲ್ಲಿ ಅದನ್ನು ಹಾಕ್ಕೊಡೋಣಪ್ಪ, ಇದು ಮಾಡು ಅಂತೇಳ್ಬಿಟ್ಟು ಹೇಳಿದ್ದಾರೆ. ಈಗ ಇದು ಗ್ರ್ಯಾಂಡ್ ಹಾಕಿರೋದು ನಮ್ಮ ನೆಚ್ಚಿನ ಜಿ ಕತ್ತೂರು ಮಂಜುನಾಥ್ ಸಾಹೇಬರು. ಅವರು 30 ಲಕ್ಷ ಹಾಕ್ಬಿಟ್ಟಿದ್ದಾರೆ. ಆ ಕೆಲಸದಲ್ಲಿ ಈಗ 2 ರೋಡ್ 3 ರೋಡು ಆಗಿದೆ. ಈಗ ಇದು 4ನೇ ರೋಡು. ಇದು ಕಂಪ್ಲೀಟ್ 30 ಲಕ್ಷದಲ್ಲೇ ಈಗ ಸ್ಲಾಬ್ಗಳು ಹಾಕಿದ್ರೆ ಮುಗಿತು. ಯಾವುದೇ ಸಮಸ್ಯೆ ಇಲ್ಲ. ಆದಷ್ಟು ಜನ ನಮಗೆಲ್ಲ ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರು. ಆ ಸೇವೆಯಿಂದ ಯಾವುದೇ ಕೆಲಸ ಆಗಲಿ, ನೀರಿಂದಾಗಲಿ, ಲೈಟ್ಗಳದಾಗಲಿ, ರೋಡ್ಗಳದಾಗಲಿ 90% ರೋಡ್ಗಳು ಕೂಡ ಆಗಿದೆ. ಮತ್ತು ನೀರು ಸಮಸ್ಯೆ ಆಗಲಿ, ಕ್ಲೀನಿಂಗ್ ಆಗಲಿ, ಈಜುಟಿ ಆಗಲಿ, ಯಾವುದೇ ಇರಲಿ ಫೋನ್ ಮಾಡಿದ ತಕ್ಷಣ ನಾವು ಹೋಗಿ ಸೇವೆ ಮಾಡ್ತಾಯಿದ್ವಿ. ಇನ್ನು ಮುಂದೆನೂ ಅಷ್ಟೇ. ಅವ್ರ ಜನ ಸಾಕಾರ ಇದ್ದರೆ, ಅವ್ರ ಆಶೀರ್ವಾದ ಇದ್ದರೆ, ಅವ್ರ ಮನೆಯ ಮಗನ ಥರ ನಾನು ಸೇವೆ ಮಾಡೋಕ್ಕೂ ಯಾವಾಗೂ ನಾನು 24 ಅವರ್ಸು ಸಿದ್ಧವಾಗಿರ್ತೀನಿ ಅಂತಂದ್ಬಿಟ್ಟು ಒಂದು 4 ಮಾತು ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟರು. ಮಧ್ಯದಲ್ಲಿ ಇನ್ನೊಂದು, ಈ ಸ್ಲಾಬ್ಗಳು ಪದೇ ನಮ್ಮ ಮೇಸ್ಟ್ರುಗಳು ಹೇಳಿದ್ರು, ಇದು ಸ್ವಲ್ಪ ಸ್ಮೆಲ್ ಆಗುತ್ತೆ, ಮಕ್ಕಳನ್ನ ಟಿಫನ್ ಮಾಡೋದಕ್ಕೆ, ಎಜುಕೇಷನ್ ಮಾಡೋದಕ್ಕೆ ಸ್ಮೆಲ್ ಬರುತ್ತೆ ಅಂತ ಹೇಳಿದ್ರು. ಅದು 2-3 ಸಾರಿ ನನಗೆ ಹೇಳಿದ್ರು. ಆಮೇಲೆ ಅದೇ ಥರ ಇದಕ್ಕೆ ಹಾಕ್ತಾಯಿದ್ದೀರಲ್ಲ ಈ ಡ್ರೈನ್ ಮೇಲೆ, ಅದ್ರ ಮೇಲೆ ಇದನ್ನು ಒಂದು ಎಸ್ಟಿಮೇಟ್ ಮಾಡಿ ಇದನ್ನು ಹಾಕೋದಕ್ಕೆ ನಾನು ಇದು ಮಾಡಿದ್ದೀನಿ. ಇನ್ನು ಮುಂದೆ ಅದನ್ನು ಕ್ಲಿಯರ್ ಆಗಿಬಿಡುತ್ತೆ. ಇನ್ನು ಮುಂದಕ್ಕೆ 2.5 ಕೋಟಿದು ಅದು ಕೋರ್ಟಲ್ಲಿ ನಡೀತಾ ಇತ್ತು ಈಜುಡಿ ಲೈನು. ಈಗ 1 ತಿಂಗಳ ಒಳಗಡೆ ಅದನ್ನು ಶುರು ಮಾಡ್ತೀನಿ. ಆಮೇಲೆ ಇದೆಲ್ಲ ಕಾಲುವೆಯಲ್ಲಿ ಏನೂ ಬರಲ್ಲ, ಆರಾಮ್ಗೆ ಅದು ಟಚ್ ಮಾಡಿಬಿಡ್ತಾರೆ. ಕಂಪ್ಲೀಟ್ ಒಂದು ಡ್ರಾಪ್ ಇಲ್ದಿರ ಪೂರ್ತಿ ವಾರ್ಡ್ಗಳು 4 ವಾರ್ಡ್ಗಳಲ್ಲಿ ಕ್ಲೀನಾಗಿ ಹೊರಟೋಗುತ್ತೆ. ಇಷ್ಟು ಹೇಳಿದ್ದಕ್ಕೆ ನನಗೆ ಒಂದು 4 ಮಾತಾಡೋದಕ್ಕೆ ಅವಕಾಶ ಕೊಟ್ಟರು. ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಹೋದ ಸಾರಿನೂ ನಿಮ್ಮ ನೆಚ್ಚಿನ ನಾಯಕರಾದಂಥ ಅಲ್ಹಜ್ ನಸೀರ್ ಅಹಮದ್ ಸಾಹೇಬರು ಅವರು ಕೂಡ 60 ಲಕ್ಷ ರೂಪಾಯಿ ಹಾಕ್ಕೊಟ್ರು. ಇನಾಮ್ ಮಸೀದಿ ಮತ್ತು ಮದೀನಾ ಮಸೀದಿ ಅದೆಲ್ಲ ಅದು ರೋಡುಗಳಾಯಿತು. ಆಮೇಲೆ ನಮ್ಮ ನೆಚ್ಚಿನ ನಾಯಕರು ಅನಿಲ್ ಕುಮಾರ್ ಅವರು ಸ್ವಲ್ಪ ಗ್ರ್ಯಾಂಡ್ ಹಾಕಿದ್ರು. ನಮ್ಮ MLA ಕೂಡ ಅವರು ಈ ಮೂವರದು ನಮ್ಮ ಆಶೀರ್ವಾದ, ನಮ್ಮ ಮೇಲೆ ಆಶೀರ್ವಾದ ಇದೆ. ಇನ್ನು ಮುಂದಕ್ಕೂ ಗ್ರ್ಯಾಂಡ್ಸ್ ಇನ್ನೊಂದು ಬರ್ತಾ ಇದೆ, ಅದು ಹಾಕ್ಕೊಡ್ತೇನಪ್ಪ, ಯಾವುದಿದೆ ಎಲ್ಲ ಮಾಡಿಸು ಅಂತೇಳ್ಬಿಟ್ಟು ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಅವರು ಮತ್ತೆ ಗ್ರ್ಯಾಂಡ್ ಹಾಕ್ಕೊಡ್ತಾರೆ ಅಂತೇಳ್ಬಿಟ್ಟು ನಮಗೆಲ್ಲ ನಂಬಿಕೆ ಇದೆ. ಅವರೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಭಾಳ ಹೃದಯಪೂರ್ವಕ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.